ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ದೀಪರಾಯ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ತೀನಿ. ಸೊ ವೆಲ್ಕಮ್ ಟು ದೀಪರಾಯ್ ಯೂಟ್ಯೂಬ್ ಚಾನಲ್. ಸೊ ವೀಕ್ಷಕರೇ, ಇವತ್ತು ನಾನು ಬೆಳಗ್ಗೆ ಎಲ್ಲಿ ಬಂದಿದ್ದೀನಿ ಅಂದ್ರೆ KPN ಫ್ರೆಶ್ಗೆ ಬಂದಿದ್ದೀನಿ. ಸೊ ಇಲ್ಲಿ ಯಾವ ರೀತಿ ಐಟಮ್ ಸಿಗುತ್ತೆ ಎಲ್ಲ ವ್ಯವಹಾರನ ನಮ್ಮ ಸರ್ ಕೊಡ್ತಾರೆ. ಸರ್, ನಿಮ್ಮ ಹೆಸರು? ಮೇಡಮ್, ನನ್ನ ಹೆಸರು ಯೋಗೇಂದ್ರ MN ಅಂತ. ಯೋಗೇಂದ್ರ MN ಅವರು ಇವತ್ತು ನಮಗೆ ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ KPN ಫ್ರೆಶ್ ಬಗ್ಗೆ ಕೊಡ್ತಿದ್ದಾರೆ. ಓಕೆ ಸರ್, ಹೇಳಿ. ಇದು 1965 ಅಂತ ನೋಡಿದೆ ನಾನು. ಏನು 1965 ಅಂತ ಅಂದ್ರೆ? ಆಕ್ಚುಲಿ ಓನರ್ ಬಂದು ಸ್ಟಾರ್ಟ್ ಮಾಡಿದ್ದು 1965 ಅಲ್ಲಿ. ಈ ಜಸ್ಟ್ ಯಾವ್ದ್ರಿಂದ ಜಸ್ಟ್ ವೀಲ್ ಗಾರ್ಡ್ ಲೈಕ್ ಈ ತಳ್ಳೋ ಗಾಡಿ ಅಂತ ಇರುತ್ತಲ್ಲ ಆ ತಳ್ಳೋ ಗಾಡಿಯಿಂದ ಸ್ಟಾರ್ಟ್ ಮಾಡಿದ್ರು. ಸೊ ನೌ ವಿ ಆರ್ ಹಿಯರ್ ಲೈಕ್ ಇದು 800 ಕ್ರೋರ್ಸ್ ಇದೆಯಲ್ಲ ಆ ಮಟ್ಟಿಗೆ ಬಂದಿದೆ ಇವಾಗ. ಕಂಪನಿದು ಅಸೆಟ್ಸ್ ಬಂದು 800 ಕ್ರೋರ್ಸ್ ಇದೆ. ಸೊ ವಿ ಆರ್ ಇವಾಗ ಟೋಟಲಿ 177 ಸ್ಟೋರ್ಸ್ ಆಲ್ ಓವರ್ ದ ಇಂಡಿಯಾ. 177 ಸ್ಟೋರ್ಸ್ ಇದೆ ಅಂಡ್ ಬ್ಯಾಂಗ್ಳೂರಲ್ಲಿ ವಿ ಆರ್ ಅಟ್ 40. ಅಂಡ್ ಟುಡೇ ದ ಗ್ರೇಟ್ ನ್ಯೂಸ್ ಇಸ್ ಇವತ್ತೇ 5 ಸ್ಟೋರ್ಸ್ ಓಪನ್ ಮಾಡಿದೀವಿ ಇನ್ ಆಲ್ ಓವರ್ ದ ಬ್ಯಾಂಗ್ಳೂರ್. ಸೊ ಗೈಸ್, ಇವತ್ತೇ ಅವರು ಆಲ್ ಓವರ್ ದ ಬ್ಯಾಂಗ್ಳೂರ್ 5 ಸ್ಟೋರ್ಸ್ ನ ಓಪನ್ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ನಾನು ಸೊ ತುಂಬಾ ಖುಷಿ ಆಗುತ್ತೆ. ಮತ್ತೆ ಇನ್ನೊಂದು ದ ಮೇನ್ ಏನ್ ಹೇಳಿದ್ರು ಅಂದ್ರೆ ತಳ್ಳೋ ಗಾಡಿಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಯಾವುದೇ ಒಂದು ಅಚೀವ್ಮೆಂಟ್ಸ್ ಆಗ್ಬೇಕು ಅಂದ್ರೆ, ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿ ದ ಫೌಂಡೇಶನ್ ಹೆಂಗಾಗಿದೆ ಅನ್ನೋದು ನಾವು ತಿಳ್ಕೊಳ್ಳೇಬೇಕು. ಸೊ ಅದು ಹಾರ್ಡ್ ವರ್ಕ್ ಇಂದಾನೆ ನಡೆಯೋದು. ಹೇಳ್ತಾರಲ್ಲ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ. ಸೊ ಅವ್ರು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಇಲ್ಲಿ ನಿಂತಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಸರ್, ನೆಕ್ಸ್ಟ್ ಹೇಳಿ. ಅಂಡ್ ನೆಕ್ಸ್ಟ್ ಈ ಸ್ಟೋರ್ ಓಪನ್ ಆಗಿದ್ದು ಲಾಸ್ಟ್ ಮಂತ್ 12th ಅಲ್ಲಿ ಓಪನ್ ಆಗಿದೆ. ಅಂಡ್ ಆಲ್ ಓವರ್ ನಮ್ಮ ಆಲ್ರೆಡಿ ಸರೌಂಡಿಂಗ್ ಅಲ್ಲಿ ಎಲ್ಲದಕ್ಕೂ ಕವರ್ ಅಪ್ ಮಾಡಿದೀವಿ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಅಂಡ್ ಕಸ್ಟಮರ್ ತುಂಬಾ ಸ್ಯಾಟಿಸ್ಫೈ ಆಗ್ತಿದ್ದಾರೆ. ಅಂಡ್ ಮೋರ್ ಓವರ್ ನಮ್ದು ಈಗ ಫಾರ್ ಎಕ್ಸಾಂಪಲ್ ನಮ್ದು ಇಲ್ಲೊಂದು ಸ್ಟೋರ್ ಇದೆ. ನೆಕ್ಸ್ಟ್ ಇಫ್ ಯು ವಾಂಟ್ ದೆನ್ ಅಲ್ಲೂ ಒಂದು ಸ್ಟೋರ್ ಇರುತ್ತೆ. ಲೈಕ್ ಸಿಗ್ನಲ್ ಲೆಫ್ಟ್ ಮೇ ಬಿ 1 kilometer. ವಿತಿನ್ 1 kilometer ವಿ ಆರ್ ಓಪನಿಂಗ್ ದ ಸ್ಟೋರ್ಸ್ ಬಿಕಾಸ್ ಓನ್ಲಿ ಒಂದೇ ಇಂಟೆನ್ಷನ್ ನಮ್ದು ಏನಿದೆ ಅಂದ್ರೆ ನಮ್ದು ಒಳ್ಳೆ ಸರ್ವಿಸ್ ಎಲ್ಲ ಕಸ್ಟಮರ್ಸ್ಗೂ ರೀಚ್ ಆಗಬೇಕು. ಅವ್ರಿಗೆ ಡೈಲಿ ನೀಡ್ಸ್ ಏನಿದೆ ಫ್ರಮ್ ಮಾರ್ನಿಂಗ್ ಟು ನೈಟ್ ಮಲ್ಕೊಳ್ಳೋರ್ಗೆ ಏನಿರುತ್ತೆ ನಮ್ಗೆ 99.9% ಅವ್ರಿಗೆ ಏನೇನು ಐಟಮ್ ಬೇಕು ಸಿಗುತ್ತೆ. ಗ್ರೋಸರಿ ಫಾರ್ ಎಸ್ಪೆಷಲಿ ಗ್ರೋಸರಿ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಈಸ್ ಅವರ್ ಬೇಸ್. ಮತ್ತೆ ಗ್ರೋಸರಿ ಬಂದು ಅವ್ರು ಬೆಳಿಗ್ಗೆಯಿಂದ ನೈಟ್ ವರ್ಗು ಏನು ಯೂಸ್ ಮಾಡ್ತಾರೆ ಅದೆಲ್ಲ ಸಿಗುತ್ತೆ. ಸೊ ದಿಸ್ ಇಸ್ ಅವರ್ ಪ್ಲಸ್ ಪಾಯಿಂಟ್. ಮಕ್ಕಳಿಗೂ ಕೂಡ ಸಿಗುತ್ತೆ. ಪ್ರೊವಿಷನ್ ಸ್ಟೋರ್ ಇದೆ, ಮತ್ತೆ ಮೇಕಪ್ ಐಟಮ್ಸ್, ಸ್ಟೇಷನರೀಸ್ ಇದೆ. ಇನ್ನೇನ್ ಹೇಳ್ಬೇಕು ಅಂದ್ರೆ ಕಿಚನ್ ಐಟಮ್ಸ್ ಎಲ್ಲ ಇದೆ. ಮತ್ತೆ ದ ಮೇನ್ ಥಿಂಗ್ ಏನಂತ ಅಂದ್ರೆ ಇದು ಈ KPN ಫ್ರೆಶ್ ಬಂದಿರೋದು BTM ಲೇಔಟ್ ಅಲ್ಲಿ. ನೆಕ್ಸ್ಟ್ ಇನ್ 1 kilometer ದೂರನೂ ಇದೆ ಅಂತ ಹೇಳ್ತಾರೆ. ಸೊ ಇದು BTM ಲೇಔಟ್ ಇಂದ ತಾವರೆಕೆರೆ. ಓಕೆ, ಸೊ ಹೇಗೆ ರೀಚ್ ಔಟ್ ಮಾಡ್ತಿದ್ದಾರೆ ಅಂದ್ರೆ ಇವಾಗ ಯಾರ್ಯಾರ ಏರಿಯಾದಲ್ಲಿ ಸೊ ಅವರು ತುಂಬಾ ದೂರ ಹೋಗೋಕೆ ಇಷ್ಟಪಡಲ್ಲ. ಸಮ್ಟೈಮ್ಸ್ ಇಮಿಡಿಯೇಟ್ ಆಗ್ಬೇಕಿರುತ್ತೆ. ಸೊ ನಮ್ಮ ಮನೆ ಹತ್ರನೇ ಇದ್ರೆ ಇಷ್ಟ ತುಂಬಾ ಈಸಿ ಆಗ್ತಿತ್ತು ಅಂತೆಲ್ಲ ಅನ್ಕೊಂತಾರಲ್ವಾ. ಸೊ ಆ ರೀತಿ ಅವ್ರು ರೀಚ್ ಔಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಓಕೆ, ಕಸ್ಟಮರ್ಗೆ ಬೆಸ್ಟ್ ಸರ್ವಿಸ್ ಸಿಗ್ತಾ ಇದೆ. ಅಂಡ್ ನೆಕ್ಸ್ಟ್ 1 ಪ್ಲಸ್ ಪಾಯಿಂಟ್ ನಮ್ದು ಆನ್ಲೈನ್ ಡೆಲಿವರೀಸ್ ಇರುತ್ತೆ. ಫ್ರೀ ಆನ್ಲೈನ್ ಡೆಲಿವರೀಸ್ ಇರುತ್ತೆ ನಮ್ಗೆ ಕಸ್ಟಮರ್ ಆಲ್ ಓವರ್. ಒಂದು ಸ್ಟೋರ್ಸ್ ಇಲ್ಲಿದೆ ಅಂದ್ರೆ ಆಲ್ ಓವರ್ 3 kilometers ರೇಡಿಯಸ್ ಅಲ್ಲಿ ನಾವು ಕಸ್ಟಮರ್ಸ್ಗೆ ಅವ್ರ ನೀಡ್ಸ್ ಏನಿದೆ ಅದನ್ನ ಇಲ್ಲಿಂದ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೂಪರ್. ಸೊ ವಯಸ್ಸಾದವ್ರು ಮನೇಲಿ ಇದ್ದಾಗ ಕೆಲವು ಸತಿ ಮನೆಯಲ್ಲಿ ಮಕ್ಕಳು ಕೆಲ್ಸಕ್ಕೆ ಹೋಗಿದ್ದಾಗ ಇಮಿಡಿಯೇಟ್ ಆಗಿ ಏನಾದ್ರು ಬೇಕು ಅಂದಾಗ ಅವ್ರಿಗೆ ಡಿಸ್ಟರ್ಬೇ ಮಾಡೋದು ಬೇಡ. ನಾವು ಆನ್ಲೈನ್ ಆಪ್ ನ ಅವ್ರಿಗೆ ಇನ್ಸ್ಟಾಲ್ ಮಾಡ್ಕೊಟ್ರೆ ಆನ್ಲೈನ್ ಆಪ್ ಅಂತ ಹೇಳಿದ್ರೆ ವಿತಿನ್ 15 minutes ಡೆಲಿವರಿ ಆಗುತ್ತೆ. ಆನ್ಲೈನ್ ಆಪ್ ಇಂದ ವಿತಿನ್ 15 minutes ಅಲ್ಲಿ ಪ್ರಾಡಕ್ಟ್ಸ್ ನಮ್ಗೆ ಏನೇ ಐಟಮ್ ಆರ್ಡರ್ ಮಾಡಿದ್ರು ಡೆಲಿವರಿ ಆಗುತ್ತೆ, ನಮ್ಮ ಮನೆಗೆ ಬರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲೇ ಬರ್ಬೇಕು ಅಂತ ಇಲ್ಲ, ಇಲ್ಲಿ ಬರಕ್ ಆಗಿಲ್ಲ ಇಮಿಡಿಯೇಟ್ ಆಗಿ ಬೇಕು ಅಂದಾಗ ನಾವು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬಹುದು. ಸೊ ಸೂಪರ್ ಡೂಪರ್ ಫೆಸಿಲಿಟೀಸ್ ಅಂತಾನೆ ಹೇಳ್ಬೋದು ಇದನ್ನ. ಪ್ಲಸ್ ಇನ್ನೊಂದು ಪಾಯಿಂಟ್ ಏನ್ ಮೇಡಮ್ ಅಂದ್ರೆ ಕಸ್ಟಮರ್ಸ್ ಏನಾದ್ರು ಪ್ರಾಡಕ್ಟ್ ಇಷ್ಟ ಆಗಿಲ್ಲ, ಅವ್ರಿಗೆ ಏನಾದ್ರು ಅದು ಚೆನ್ನಾಗಿಲ್ಲ ಅಂತ ಫೀಲ್ ಆಗ್ತಿದೆ ಅಂದ್ರೆ ಇಮಿಡಿಯೇಟ್ ಅವ್ರೇನು ಇಲ್ಲಿ ಬರೋ ಅವಶ್ಯಕತೆನೇ ಇರಲ್ಲ. ಜಸ್ಟ್ ಒಂದು ಫೋನ್ ಮಾಡಿ, ಸರ್ ಪ್ರಾಬ್ಲಮ್ ಈ ತರ ಇದೆ ಅಂತ ಹೇಳಿದ್ರೆ ನಮ್ಮ ಹತ್ರ ರಿಟರ್ನ್ ರೀಫಂಡ್ ಆಪ್ಷನ್ ಇದೆ. ಅವ್ರಿಗೆ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. ಐಟಮ್ ಚೆನ್ನಾಗಿಲ್ಲ ಅಂದ್ರೆ ಅದೇ ಐಟಮ್ ಬೇಕಾದ್ರೆ ಚೆನ್ನಾಗಿರೋ ಐಟಮ್ ರಿಪ್ಲೇಸ್ ಮಾಡ್ಕೊಡ್ತೀವಿ. ಇಲ್ಲ ಅಂದ್ರೆ ಅವ್ರಿಗೆ ಕ್ಯಾಶ್ ರಿಫಂಡ್ ಮಾಡ್ಕೊಡ್ತೀವಿ ಇಮಿಡಿಯೇಟ್ ಸ್ಪಾಟ್ ಅಲ್ಲೇ. ಇದಂತೂ ಇಂಪ್ರೆಸಿವ್ ಆಗಿದೆ. ಸೊ ಅಂದ್ರೆ ಫೀಲ್ ಫ್ರೀ ಟು ಕಾಲ್ ಮಾಡ್ಬಿಟ್ಟು ಹೇಳ್ಬೋದು ನಿಮ್ಗೆ ಏನ್ ಅನ್ಸ್ತಿದೆ. ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ನಾವು ತಗೊಂಡ್ ಬಂದ್ಬಿಟ್ಟಿದೀವಿ, ಹೆಂಗ್ ಹೇಳೋದು, ಅವ್ರು ನಮ್ ತರ ಇಲ್ವಾ, ಇಲ್ಲೇನೆ ತಂದಿರೋದು, ಬಟ್ ಇದು ನಮ್ಗೆ ಇಷ್ಟ ಆಗ್ತಿಲ್ಲ ಅಂತೆಲ್ಲ ಏನು ಟೆನ್ಷನ್ ಮಾಡ್ಕೋಬೇಡಿ. ನಿಜವಾಗ್ಲೂ ನಿಮ್ಗೆ ಜೆನ್ಯೂನ್ ಆಗಿ ಇಷ್ಟ ಆಗಿಲ್ಲ ಅಥವಾ ಏನಾದ್ರು ಮಿಸ್ಟೇಕ್ಸ್ ಆಗಿದೆ ಅಂದ್ರೆ ಇಲ್ಲಿ ಬಂದ್ರೆ ಅವ್ರು ನಮ್ಗೆ ಏನು ರೀಪ್ಲೇಸ್ ಮಾಡ್ಕೊಡ್ತಾರೆ ಅಥವಾ ಕ್ಯಾಶ್ ಬ್ಯಾಕ್ ಕೊಡ್ತಾರೆ. ಬರೋದು ಅವಶ್ಯಕತೆ ಇಲ್ಲ. ಜಸ್ಟ್ ನಾವೇ ಅಲ್ಲಿ ಹೋಗ್ತೀವಿ. ಅವ್ರಿಗೆ ಏನಿದೆ ಪ್ರಾಬ್ಲಮ್, ಇನ್ ಕೇಸ್ ಫಾರ್ ಎಕ್ಸಾಂಪಲ್ ರೈಸ್ ಪ್ಯಾಕ್ ತಗೊಂಡಿರ್ತಾರೆ, ಕ್ವಾಲಿಟಿ ಅಂದ್ರೆ ಪ್ರಾಬ್ಲಮ್, ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ. ಅಲ್ಲಿ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ತಗೊಂಡಿರ್ತಾರೆ, ಸ್ವಲ್ಪ ಪ್ರೆಸ್ ಮಾರ್ಕ್ ಆಗಿರ್ಬೋದು, ಇಲ್ಲಾಂದ್ರೆ ಇನ್ಸೈಡ್ ಏನಾದ್ರು ಇಶ್ಯೂ ಆಗಿರ್ಬೋದು. ಆ ತರ ಏನಾದ್ರು ಇದ್ರೆ ಇಮಿಡಿಯೇಟ್ ಅವ್ರಿಗೆ ಹೊಸ ಪ್ರಾಡಕ್ಟ್ಸ್ ಕೊಡ್ತೀವಿ, ಇಲ್ಲಾಂದ್ರೆ ಅವ್ರಿಗೆ ಆ ಅಮೌಂಟ್ ರೀಫಂಡ್ ಮಾಡ್ಕೊಡ್ತೀವಿ. ನೈಸ್. ಸೊ ನೀವು ಎಲ್ಲಿದ್ದೀರಾ ಅಲ್ಲೇ ಕಾಲ್ ಮಾಡಿ ಇಮಿಡಿಯೇಟ್ ಆಗಿ ಹೇಳಿದ್ರೆ ಅವರು ಅದನ್ನ ಕಾಲ್ ತಗೊಂತಾರೆ.
ಸೊ ನೋ ನೀಡ್ ಟು ಕಮ್ ಹಿಯರ್. ಆಮೇಲೆ ಇನ್ನೊಂದು ಮೇನ್ ಹೇಳಬೇಕು, ಈ ಫಾಸ್ಟ್ ಲೈಫಲ್ಲಿ ಸೊ ಇಷ್ಟು ಒಳ್ಳೊಳ್ಳೆ ಫೆಸಿಲಿಟೀಸ್ ಕೊಡ್ತೀವಿ ನಾವು KPN Freshಗೆ. ಗ್ರೇಟ್ ಥ್ಯಾಂಕ್ಸ್ ಅಂತ ಹೇಳ್ತಾ, ಸೊ ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ಮೇಡಮ್ ಆ್ಯಕ್ಚುಲಿ ನಾನು ಬಂದು ಇಲ್ಲಿಗೆ ಜನವರಿ ದಿಸ್ ಇಯರ್ ಜನವರಿ ಜಾಯ್ನ್ ಆಗಿದ್ದು. ಆ್ಯಂಡ್ ವಿ ವೆಂಟ್ ಫಾರ್ ಇದಕ್ಕೆ ತಮಿಳ್ನಾಡಿಗೆ ಟ್ರೈನಿಂಗ್ ಕೂಡ ಹೋಗಿದ್ವಿ. ಸೊ ಇಲ್ಲಿ ಬ್ಯಾಂಗ್ಳೂರಲ್ಲಿ ಬಂದಿದ್ದು ಲಾಸ್ಟ್ 1 year ಬ್ಯಾಕ್, ಇದು ಬ್ಯಾಂಗ್ಳೂರಲ್ಲಿ ಬಂದಿದೆ. ಬಟ್ ನಾನು ತುಂಬ ಇಂಪ್ರೆಸ್ ಆಗಿದ್ದೀನಿ ಮತ್ತು ತುಂಬ ಖುಷಿಯಾಗಿದ್ದೀನಿ ಇಲ್ಲಿ ಕೆಲಸ ಮಾಡ್ತಿರೋದಕ್ಕೆ. ತುಂಬ ನಮಗೆ ಮ್ಯಾನೇಜ್ಮೆಂಟಿಂದ ತುಂಬ ಸಪೋರ್ಟ್ ಸಿಗ್ತಾ ಇದೆ, ಕಸ್ಟಮರ್ಗೆ ರೀಚ್ ಔಟ್ ಆಗೋವರೆಗೂ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು KPN Fresh. ಸೊ ಈ KPN Fresh ಅಲ್ಲಿ ಇನ್ನೊಂದು ವಿಶೇಷತೆ ಏನಂತ ಅಂದ್ರೆ, ಬರೀ ಗ್ರಾಸರೀಸ್ ಏನೇನು ಹೇಳಿದ್ವಿ ನಾವು, ಹೌಸ್ ಹೋಲ್ಡ್ ಥಿಂಗ್ಸ್ ಅಷ್ಟೇ ಅಲ್ಲ, ಇಲ್ಲಿ ಶಾಪಿಂಗ್ ಬಂದವರಿಗೆ ಬಾಯಾರಿಕೆ ಆದಾಗ, ಈಗ ಸಮ್ಮರ್ ಅಲ್ವಾ, ಸೊ ಸೊ ಮತ್ತೆ ಬೇರೆ ಕಡೆ ಹೋಗ್ಬೇಕು ನಾವು ಕುಡಿಯೋದಕ್ಕೆ ಅಂತೆಲ್ಲ ಏನಿಲ್ಲ. ಅದು ನಮ್ಗೆ ನಾರ್ಮಲ್ ಆಗಿ ಏನಂತಾರೆ, ಕೆಮಿಕಲ್ ಮಿಕ್ಸ್ ಮಾಡಿರೋಂಥ ಜ್ಯೂಸ್ ಅಲ್ಲ, ನಮಗೆ ಫ್ರೆಶ್ ಆಗಿ ಅವಾಗ ತಾನೇ ನಾವೇನು ಜ್ಯೂಸ್ನ ಕೇಳ್ತೀವಿ ಫ್ರೂಟ್ದು, ಅವಾಗ ತಾನೇ ಅವರು ಫ್ರೆಶ್ ಫ್ರೂಟ್ ಜ್ಯೂಸ್ನ ಮಾಡ್ಕೊಡ್ತಾರೆ. ಸೊ ಅದ್ರ ಬಗ್ಗೆ ಏನಾದ್ರು ಇದೆಯಾ ಸ್ಪೆಷಾಲಿಟೀಸ್? ಎಸ್ ಮೇಡಮ್, ಅಂದರೆ ಕಸ್ಟಮರ್ಸ್ಗೆ ಹೊರಗೆ ನಾಟ್ ಇವನ್ ಸಮ್ಮರ್, ಆಲ್ ಓವರ್ 30 ಡೇಸ್ ಕಂಪ್ಲೀಟ್ ಮಂತಲ್ಲಿ ಎಲ್ಲ ದಿನವೂ ನಿಮಗೆ ಫ್ರೆಶ್ ಜ್ಯೂಸಸ್ ಅವೈಲೇಬಲ್ ಇದ್ದೇ ಇರುತ್ತೆ ನಮ್ಮ ಹತ್ರ. ಹೊರಗಡೆನೇ ಫ್ರೆಶ್ ಜ್ಯೂಸ್ ಇದಿರುತ್ತೆ. ಆ್ಯಂಡ್ ಬರೋ ಕಸ್ಟಮರ್ಸ್ಗೆ ಬಿಸಿಲಿಗೆ ನಾವು ಈಗ ಸಮ್ಮರ್ ಇರೋದ್ರಿಂದ ಫ್ರೀಯಾಗಿ ಚಿಕ್ಕ ಕಪ್ಸಲ್ಲಿ ಫ್ರೆಶ್ ಜ್ಯೂಸ್ನು ಕೊಡ್ತಾ ಇದ್ದೀವಿ. ಎಲ್ಲ ಆಲ್ ಓವರ್ ದ ಕಸ್ಟಮರ್ಸ್ನ ಕೊಡ್ತಾ ಇದ್ದೀವಿ. ಫಾರ್ ಕಸ್ಟಮರ್ಗೆ ಬಂದ ತಕ್ಷಣ ಸುಸ್ತಾಗಬಾರ್ದು, ಅವ್ರಿಗೆ ಒಂದು ಒಳ್ಳೆ ವೈಬ್ ಬರಬೇಕು ಅಂತ ನಾವು ಜ್ಯೂಸಸ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ. ದೇ ಆರ್ ಫೀಲಿಂಗ್ ವೆರಿ ಹ್ಯಾಪಿ. ಸಮ್ಟೈಮ್ಸ್ ನಾವು ನಮ್ಮ ಬಗ್ಗೆ ಕಾಳಜಿ ವಹಿಸೋದನ್ನ ಮರ್ತು ಹೋಗ್ತೀವಿ. ಸೊ ಈ ರೀತಿ ನಮ್ಮ ಜನ ಬಗ್ಗೆ ಕಾಳಜಿ ವಹಿಸೋರು ತುಂಬಾನೇ ಕಡಿಮೆ ಅಂತ ಹೇಳ್ತೀನಿ. ಒಂದ್ಸತಿ ಏನ್ ಮಾಡ್ತೀವಿ, ಇಂಪಾರ್ಟೆಂಟ್ ಫಸ್ಟ್ ನಾವು ಶಾಪ್ ಮಾಡ್ಕೊಂಡು ಹೋಗ್ಬಿಡೋಣ, ಆಮೇಲೆ ಕುಡಿಯೋಣ, ಆಮೇಲೆ ರಿಲ್ಯಾಕ್ಸ್ ಕುತ್ಕೊಳ್ಳೋಣ, ಫಸ್ಟ್ ಇವಾಗ ಕೆಲಸ, ನಂಗೆ ಬೇರೆ ಕಡೆ ಹೋಗ್ಬೇಕು, ಈ ತರದೆಲ್ಲ ತಲೆಯಲ್ಲಿ ಇಟ್ಕೊಂಡು ಬರೋ ಅಂತ ಕಸ್ಟಮರ್ಸ್ ತುಂಬಾ ಇದ್ದಾರೆ. ಸೊ ಅವರಿಗೆ ಇವರು ಸರ್ವ್ ಮಾಡ್ತಿದ್ದಾರೆ ಜ್ಯೂಸ್ ಆ ಥರ ಎಲ್ಲ. ಸೊ ಏನಂತ ಹೇಳಿ ಹೈಡ್ರೇಟ್, ಸೊ ಮೋರ್ ಹೈಡ್ರೇಟ್ ಆಗಿ ಇಟ್ಕೋಬಹುದು ನಮ್ಮ ಬಾಡಿನ. ಸೊ ಇನ್ನೂ ರಿಲ್ಯಾಕ್ಸ್ ಆಗಿ ನಾವು ಶಾಪಿಂಗ್ ಮಾಡಬಹುದು. ಸೊ ಮೇನ್ ಆಗಿ ಏನಂದ್ರೆ, ಮೈ ಮನಸ್ಸು ತಂಪಾಗಿ ತಣ್ಣಗಿದ್ದಾಗ ಎಷ್ಟೊಂದು ಒಳ್ಳೊಳ್ಳೆ ಯೋಚನೆ ಬರುತ್ತೆ ಅಂತ ಹೇಳ್ತಾ, ನಾವು ಇದಕ್ಕೋಸ್ಕರ ಏನ್ ಹೇಳ್ತೀವಿ, ಜ್ಯೂಸ್ ಸೆಂಟರ್ ಬಂದ್ರೆ ನನಗಂತೂ ತುಂಬಾನೇ ಖುಷಿ ಇದೆ ಆಕ್ಚುಲಿ. ಇಲ್ಲಿ ಸೊ ಎಂಟ್ರೆನ್ಸ್ ಅಲ್ಲೇ ಸಿಗುತ್ತೆ ನಮ್ಗೆ, ಮತ್ತೆ ಇಲ್ಲಿರೋ ಫ್ರೂಟ್ಸ್ ನೇ ಕಟ್ ಮಾಡಿ ಮಾಡ್ಕೊಡ್ತಾರೆ ಕೂಡ ಅವರು. ಅಂಡ್ ಇನ್ನೊಂದು ಒನ್ ಮೋರ್ ಥಿಂಗ್, ನಿಮ್ಗೆ ಈಗ ಫ್ರೆಶ್ ಇವಾಗ ಒಂದು ಫಾರ್ ಎಕ್ಸಾಂಪಲ್ ಪಪಾಯ ತಗೋತೀರಾ, ವಾಟರ್ ಮೆಲನ್ ತಗೋತಾರಲ್ಲ, ಮಸ್ಕ್ ಮೆಲನ್ ತಗೋತೀರಾ, ನಿಮ್ಗೆ ದೊಡ್ಡದಂತೂ ನಿಮ್ದು ಚಿಕ್ಕ ಫ್ಯಾಮಿಲಿ ಅಂತ ಹೇಳಿದ್ರೆ ವಿಲ್ ಕಟ್ ಇಟ್ ಆಫ್ ಅಂಡ್ ವಿಲ್ ಗಿವ್ ಇಟ್. ಎಷ್ಟು ಬೇಕು ನಿಮ್ಗೆ ಅಷ್ಟೇ ಕ್ವಾಂಟಿಟಿಲಿ ಕೊಡ್ತೀವಿ. ಸೊ ಅದೊಂದು ಬೆನಿಫಿಟ್ಸ್ ಇದೆ. ಏನ ಹೇಳ್ತಾರೆ, ತುಂಬಾನೇ ಅವರು ಲೈಫ್ ನ ಈಸಿ ಮಾಡ್ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಇನ್ನೇನಾದ್ರೂ ನೀವು ಇಲ್ಲಿನ ಸ್ಪೆಷಾಲಿಟಿ ಹೇಳಕ್ ಇಷ್ಟಪಡ್ತೀರಾ ಸರ್ KPN Fresh? ಓಕೆ, ನಿಮ್ಮ ಎಕ್ಸ್ಪೀರಿಯನ್ಸ್, ನೀವು ಇಲ್ಲಿ ಕೆಲಸ ಮಾಡೋದ್ರಿಂದ ಹೇಗೆ ಅನಿಸ್ತಿದೆ ಫ್ರಮ್ ಜಾನ್ವರಿ ಟು ಏನ್ ಹೇಳ್ತಾರೆ ದಿಸ್ ಮಂತ್ ಏಪ್ರಿಲ್? ಹೌದು. ಈ ನನ್ನ ಫೀಲಿಂಗ್ ಏನಂತ ಹೇಳಿದ್ರೆ, ನನಗೆ ಕಸ್ಟಮರ್ಸ್ ರೆಸ್ಪಾನ್ಸ್ ಮಾಡ್ತಿರೋದು, ಆ್ಯಂಡ್ ನಾವು ಕಸ್ಟಮರ್ ಮನೆಗೆ ಹೋಗಿ ಅವ್ರನ್ನ ರೀಚ್ ಔಟ್ ಮಾಡ್ತಾ ಇದ್ದೀವಿ. ಕಸ್ಟಮರ್ಸ್ಗೆ ಏನೇನು ಬೇಕು ಏನೇನು ಬೇಡ ಅಂತ ಹೇಳ್ತಿರೋದನ್ನು. ಫಾರ್ ಎಕ್ಸಾಂಪಲ್ ನೀವು ಲಾಸ್ಟ್ 1 week ತೊಗೊಂಡಿರ್ಬೋದು, ಆ್ಯಂಡ್ ಓಪನಿಂಗಲ್ಲಿರ್ಬೋದು, ನಾವು ಕಸ್ಟಮರ್ ಮನೆಗೆ ಹೋಗಿ ರೀಚ್ ಮಾಡಿದ್ದೀವಿ. ಯಾರ್ಯಾರು ಕಸ್ಟಮರ್ ಇಲ್ಲಿ ಬಂದಿದ್ದಾರೆ ಅವರೆಲ್ಲ ಖುಷಿಯಾಗಿ ಹೋಗಿದ್ದಾರೆ, ಅದು ನಂಗೆ ತುಂಬ ಇಂಪಾರ್ಟೆಂಟ್. ಮತ್ತು ನಮಗೆ ಇಲ್ಲಿ ಕೆಲಸ ಮಾಡ್ತಿರೋದ್ರಿಂದ ತುಂಬ ಖುಷಿ ಆಗ್ತದೆ. ಅಂದ್ರೆ ಒಳ್ಳೆ ಸ್ಯಾಲರಿ ಕೊಡ್ತಾ ಇದ್ದಾರೆ, ಸ್ಯಾಟಿಸ್ಫೈ ಆಗ್ತದೆ. ಇನ್ನೊಂದು ಥಿಂಗ್ ಅಂದ್ರೆ, ಇಲ್ಲಿ ಕೆಲಸ ಮಾಡ್ತಿರೋದು ನನಗೆ ಟೈಮ್ ಹೋಗೋದು ಗೊತ್ತಾಗ್ತಲ್ಲ, ಮನೆಗೆ ಹೋಗ್ಬೇಕು ಅಂತ ಅನ್ನಿಸ್ತಲ್ಲ, ಅಷ್ಟೊಂದು ಖುಷಿ ಆಗ್ತಾ ಇದೆ. ಸೂಪರ್. ಸೊ ಹಾರ್ಡ್ ವರ್ಕಿಂಗ್ ಯೋಗೇಂದ್ರ ಅಂತಾನೆ ಹೇಳ್ಬೋದು. ಫುಲ್ ಎನರ್ಜಿಯಾಗಿ ಎಲ್ಲಾ ಕಡೆ ಓಡಾಡ್ಕೊಂಡು, ಎಲ್ಲಾ ಮೇಂಟೈನ್ ಮಾಡ್ಕೊಂಡು, ಎಲ್ಲಾ ಸ್ಟಾಫ್ಸ್ ಹತ್ರ ಮಾತಾಡ್ಕೊಂಡು, ಅವ್ರದ್ದು ಏನೇನ್ ಆಗಿಲ್ಲ ಕೆಲಸಗಳು ಅಥವಾ ಹೇಗೆ ಅವರ ಏನು ಕೊರತೆಗಳೆಲ್ಲ ತಿಳ್ಕೊಂತ ಇವರು, ಪ್ಲಸ್ ಕಸ್ಟಮರ್ಸ್ ಫೀಡ್ಬ್ಯಾಕ್ಸ್ ತಿಳ್ಕೊಂತ ಅವ್ರಿಗೆ ಏನೇನ್ ಸಿಗ್ತಾ ಇಲ್ಲ ಇಲ್ಲಿ ಅದನ್ನೆಲ್ಲ ಸಿಗೋ ಹಂಗ್ ಮಾಡ್ತಾ, ಏನಂತಾರೆ, ಕಂಪ್ಲೀಟ್ ಫ್ಯಾಮಿಲಿ ಮೆಂಬರ್ ತರ ಸಪೋರ್ಟ್ ಕೊಡ್ತಾರೆ ಯೋಗೇಂದ್ರ ಅವರು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಈಸ್ ಅ ಲೈವ್ಲಿ ಪರ್ಸನ್, ನಾನು ನೋಡೋದ್ರಿಂದ ಹೇಳ್ಬೋದು. ಅವ್ರಿಗೆ ವೆಜಿಟೇಬಲ್ಸ್ ಎಲ್ಲ ತಗೊಂತಾರೆ. ಸೊ ತಗೊಂಡ್ಮೇಲೆ ಸಪರೇಟ್ ವೇಯಿಂಗ್ ಮಿಷಿನ್ ಅಂತ ಹೋಗ್ಬೇಕು, ಅಲ್ಲೊಂದಷ್ಟು ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕು. ಸೊ ಟೈಮ್ ಇಲ್ಲ ಜನಕ್ಕೆ, ಬಟ್ ಏನ್ ಮಾಡಕ್ಕಾಗಲ್ಲ, ದ ರೂಲ್ಸ್ ಇರೋದೇ ಹಾಗೆ. ಅಲ್ಲಿ ವೇಯಿಂಗ್ ಮಿಷಿನ್ ಅಲ್ಲಿ ತೂಕ ಹಾಕ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕ್ಯೂ ಅಲ್ಲಿ ಬಂದು ಅದನ್ನ ಬಿಲ್ ಮಾಡಿಸ್ಕೊಂಡು ತಗೊಂಡ್ ಹೋಗ್ಬೇಕು. ಇದು ಲಾಂಗ್ ಪ್ರೋಸೆಸ್ ಇತ್ತು ಬೇರೆ ಕಡೆ ಎಲ್ಲ, ಬಟ್ ಇಲ್ಲಿ KPN Fresh ಅಲ್ಲಿ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಹೌದು ಮೇಡಮ್. ಏನ್ ಬೆನಿಫಿಟ್ ಅಂದ್ರೆ, ಕಸ್ಟಮರ್ಸ್ ವೇಯಿಂಗ್ ಏನು ಮಾಡೋ ಅವಶ್ಯಕತೆ ಇಲ್ಲ. ವೆಜಿಟೇಬಲ್ಸ್ ಅಲ್ಲೇ ತಗೊಂಡ್ ಬಂದ್ರೆ ಇನ್ಸ್ಟೆಂಟ್ ಬಿಲ್ಲಿಂಗ್ ಕೌಂಟರ್ಲ್ಲೇ ವೇಯಿಂಗ್ ಆಗುತ್ತೆ, ಇನ್ಸ್ಟೆಂಟ್ ಅಲ್ಲೇ ವೇಯಿಂಗ್ ಆಗುತ್ತೆ. ಇನ್ ಕೇಸ್ ಅವ್ರಿಗೆ ಎಷ್ಟು ಬೇಕು ಅಷ್ಟೇ ಕ್ವಾಂಟಿಟಿ ಅಲ್ಲೇ ತಗೋಬಹುದು. ಇಷ್ಟು ಬೇಡ ಅಂದ್ರೆ ನಮ್ಮ ಕ್ಯಾಶಿಯರ್ಸ್ ಏನಿದೆ ಅವ್ರು ನೀಟಾಗಿ ಹಾಕೊಡ್ತಾರೆ. ಅಂಡ್ ಒನ್ ಮೋರ್ ಸ್ಪೆಷಾಲಿಟಿ, ಐಟಮ್ನ ಹಾಕೊಡ್ಬೇಕಾದ್ರೆ ಫಸ್ಟ್ ಗಟ್ಟಿ ಇರೋದೆಲ್ಲ ಕೆಳಗಡೆ ಹಾಕ್ತಾರೆ, ಸಾಫ್ಟ್ ಇರೋದೆಲ್ಲ ಮೇಲ್ಗಡೆ ಹಾಕ್ತಾರೆ. ಕಸ್ಟಮರ್ಸ್ಗೆ ತುಂಬಾ ಖುಷಿ ಆಗುತ್ತೆ. ನಾವು ಪ್ಯಾಕಿಂಗ್ ಮಾಡೋದಾಗಿರ್ಬೋದು, ಏನೇ ಮಾಡೋದಾಗಿರ್ಬೋದು, ಅವ್ರ ಕಸ್ಟಮರ್ ತುಂಬಾ ಹ್ಯಾಪಿ ಆಗ್ತಾರೆ ಆ ಸರ್ವಿಸ್ ಇಂದ.
ಇದು ಸ್ಪೆಷಲಿ ನಾನ್ ಇಂಪ್ರೆಸ್ ಆಗ್ತಾ ಇದೀನಿ, ಯಾಕಂದ್ರೆ ಕೆಲವು ಕಡೆ ಟೊಮೆಟೊ ಹಾಕ್ಬಿಟ್ಟು ಅದ್ರ ಮೇಲೆಲ್ಲ ಹಾಕ್ಬಿಡ್ತಾರೆ. ಸೊ ನಂಗೆ ತುಂಬಾನೇ ಬೇಜಾರಾಗ್ತಿತ್ತು. ಇಲ್ಲಿ ನಾನ್ ಕಾನ್ಶಿಯಸ್ ಆಗಿಲ್ಲ ಅಂದ್ರೂ ಇಲ್ಲಿನ ಸ್ಟಾಫ್ಸ್ ಗಳು ತುಂಬಾ ಕಾನ್ಶಿಯಸ್ ಆಗಿ ನಮಗೋಸ್ಕರ ಅವ್ರು ಪ್ರಿಯಾರಿಟಿ ಕೊಡ್ತಿದ್ದಾರೆ. ಸೊ ಯಾವ್ದು ಗಟ್ಟಿ ಐಟಮ್ಸ್ ಕೆಳಗೆ ಹಾಕ್ಬಿಟ್ಟು ಆಮೇಲೆ ಮೆತ್ತಗಿರೋ ಐಟಮ್ಸ್ ಮೇಲೆ ಹಾಕಿ ಅಂತ ಹೇಳಿ ಯೋಗಿಂತ ಅವ್ರು ಹೇಳ್ದಾಗ ಮಾಡ್ತಾರೆ. ಅಷ್ಟೇ ಅಲ್ಲ, ಇಲ್ಲಿನ ಕ್ಲೀನ್, ನೀಟ್, ಆರ್ಗನೈಸ್ಡ್ ಆಗಿದೆ. ಸೊ ನಮ್ಮ ಮನೆಗೆ ಬಂದಾಗ, ನಮ್ಮ ಮನೆ ಒಳಗಡೆ ಹೋದಾಗ ಎಷ್ಟು ಪೀಸ್ಫುಲ್ ಫೀಲ್ ಆಗುತ್ತೆ, ನೀಟ್ ಫೀಲ್ ಆಗುತ್ತೆ, ಹೈಜೀನ್ ಫೀಲ್ ಆಗುತ್ತೆ. ಅದಷ್ಟು ನೀವು ಇಲ್ಲಿ KPN Fresh ಅಲ್ಲಿ ನೋಡ್ಬೋದು ಅಂತ ಹೇಳ್ತೀನಿ. ಸೊ ಇದು ನನ್ನ ಪರ್ಸನಲ್ ಒಪಿನಿಯನ್. ಸೊ ನೀವೆಲ್ಲರಿಗೂ ಹಾಗೆ ಅನ್ಸುತ್ತೆ. ಸೊ ದಯವಿಟ್ಟು ನೀವು ಒಂದ್ಸತಿ ಇಲ್ಲಿ ಬಂದು ವಿಸಿಟ್ ಮಾಡಲೇಬೇಕು, ಯಾಕಂದ್ರೆ ಇದು ನನ್ನ ಅಭಿಪ್ರಾಯ. ಸೊ ನಿಮ್ಮ ಎಲ್ಲರ ಅಭಿಪ್ರಾಯನೂ ಇದಕ್ಕಿಂತ ಚೆನ್ನಾಗಿರುತ್ತೆ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಕವರ್ಸ್ಗಳು. ಸೊ ಏನ್ ಕವರ್ ಅಂದ್ರೆ ನಾವು ಇವಾಗ ಪೇಪರ್ ಕವರ್ಸ್ ಯೂಸ್ ಮಾಡ್ತೀವಿ. ಸೊ ಇಕೋ ಫ್ರೆಂಡ್ಲಿ ಪೇಪರ್ ಕವರ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಅದು ಎಷ್ಟು ನೀಟ್, ಅದಕ್ಕೆ ಅಂತ ಒಂದು ಶೆಲ್ಫ್ ಮಾಡಿದ್ದಾರೆ. ಸೊ ಇಟ್ಸ್ ಕಂಪ್ಲೀಟ್ಲಿ ಯೂನಿಕ್. ಆಮೇಲೆ ಆ ಪೇಪರ್ ಕವರ್, ದ ಕ್ವಾಲಿಟಿ ಆಫ್ ದ ಪೇಪರ್ ಬ್ಯಾಗ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇಮಿಡಿಯೇಟ್ ನೀವು ಹಾಕಿದ ತಕ್ಷಣ ಇಟ್ಕೊಂಡು ಹೋದಾಗ ನೀವು ಈಸಿಯಾಗಿ ಕ್ಯಾರಿ ಮಾಡಿದ್ರು ಅದು ಕಿತ್ತು ಹೋಗಲ್ಲ. ಇದನ್ನ ನಾನು ನೋಟಿಸ್ ಮಾಡಿದ್ದೀನಿ. ಸೊ ಇಟ್ಸ್ ಕಂಪ್ಲೀಟ್ಲಿ ಎಲ್ಲದಕ್ಕೂ, ಎಲ್ಲಾ ಪ್ರಾಡಕ್ಟ್ಸ್ಗೂ ಒಂದೊಂದು ಶೆಲ್ಫ್ ನ ಇಡ್ತಾ ಕ್ಲೀನ್ ಆಗಿ ಆರ್ಗನೈಸ್ ಮಾಡಿ, ನೀವು ನೀಟಾಗಿ ಏನು ಹುಡುಕುವಂತ ಅವಶ್ಯಕತೆ ಇಲ್ಲ. ಒನ್ ಲುಕ್ ನೀಟಾಗಿ ನೀವು ಒಂದು ಅಬ್ಸರ್ವ್ ಮಾಡಿದ್ರೆ ಯು ಗೆಟ್ ಇಟ್ ಎವ್ರಿಥಿಂಗ್ ಇನ್ ಯೋರ್ ಹ್ಯಾಂಡ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಲೂಸ್ ಆಗಿ ಬೇಕಾಗಿದ್ರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಲೂಸ್ ಸ್ಟೇಪಲ್ಸ್ ಅಂದ್ರೆ ಬೇಳೆಕಾಳು ಆಗಿರ್ಬೋದು, ತೂರ್ದ ಮೂಂಗ್ ದಾಲ್ ಆಗಿರ್ಬೋದು, ಮತ್ತೆ ಸಕ್ಕರೆ, ಆಮೇಲೆ ಅವಲಕ್ಕಿ, ಮತ್ತೆ ರೈಸ್ ಬೇಕಾಗಿರೋ ವೆರೈಟಿ ಆಫ್ ರೈಸ್ಗಳು ಅದೆಲ್ಲ ಲೂಸಲ್ಲಿ ಸಿಗುತ್ತೆ. ನೀವು ಲೂಸಲ್ಲಿ ಕಸ್ಟಮರ್ಗೆ ಎಷ್ಟು ಬೇಕು, ಈವನ್ 250 ಗ್ರಾಮ್, ನಾಟ್ ಇವನ್ 250, 100 ಗ್ರಾಮ್ಸ್ ಅಂತ ಸ್ಟಾರ್ಟ್ ಮಾಡಿ ಅವರಿಗೆ 10 kg 15 kg ವರೆಗೂ ಲೂಸಲ್ಲೂ ನಾವು ಕೊಡ್ತೀವಿ ರೈಸು. ಮತ್ತೆ ಲೂಸ್ ಬಿನ್ಗಳು ಆಲ್ರೆಡಿ ನಮ್ಮ ಹತ್ರ ಇದೆ, ಲೂಸ್ ಬಿನ್ಗಳಿದೆ. ಅದರಲ್ಲಿ ನಿಮಗೆ ಎಷ್ಟು ಬೇಕು, ಎಷ್ಟು ಕ್ವಾಂಟಿಟಿ ಬೇಕು ಅದೆಲ್ಲ ಸಿಗುತ್ತೆ. ಓಕೆ, ನಮಗೆಲ್ಲ ಏನು ಟೆನ್ಷನ್ ಇರುತ್ತೆ ಅಂದರೆ, ಯೂಶಲಿ ಹೌಸ್ ವೈಫಲ್ಲೆಲ್ಲ ಏನು ಯೋಚನೆ ಮಾಡ್ತೀವಿ, ತುಂಬ ತೊಗೊಂಡು ಹೋದರೆ ಸಮ್ಟೈಮ್ಸ್ ನಾವು ವೆಕೇಶನ್ ಅಂತ ಆಚೆ ಹೋದಾಗ ಅದು ನಮಗೆ ಪ್ರಾಪರ್ ಸ್ಟೋರ್ ಮಾಡೋಕೆ ಗೊತ್ತಾಗಲ್ಲ. ಸೊ ಹುಳ ಬರೋದು, ಈ ಥರ ಎಲ್ಲ ಟೆನ್ಷನ್ಸ್ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ತೊಗೊಂಡು ಹೋಗ್ಬಿಡ್ತೀವಿ. ಇಲ್ಲಿ ಇಷ್ಟೇ ಕೊಡೋದಪ್ಪ, ನಮಗೆ ಕಡಿಮೆ ಕ್ವಾಂಟಿಟಿ ಸಿಗಲ್ಲ ಅಂತ. ಆದರೆ ಆ ಟೆನ್ಷನ್ನೇ ಬೇಡ. ಇಲ್ಲಿ ನಿಮ್ಗೆ ಎಷ್ಟು ಕಡಿಮೆ ಕ್ವಾಂಟಿಟಿ ಬೇಕು ಅಷ್ಟು ಕಡಿಮೆ ಅವರು ಕೊಟ್ಟು ಕಳಿಸ್ತಾರೆ. ಅದರಿಂದ ನಮ್ಮ ಮನೇಲಿ ಯಾವುದೇ ರೀತಿಯಾದ ಗ್ರೋಸರೀಸ್ ಹಾಳಾಗಲ್ಲ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಅವ್ರು ಒಂದೊಂದೇ ಆಗಿ ನಮ್ಮ KPN Fresh ಅಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಅಂತ ಎಷ್ಟು ಹೇಳ್ತಾ ಬಂದಿದ್ದಾರೆ, ನಾನು ಇದನ್ನ ಕೌಂಟ್ ಮಾಡ್ತಾ ಹೋಗ್ಬೇಕು. ಅಷ್ಟೊಂದು ಸ್ಪೆಷಾಲಿಟೀಸ್ ಅವರು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೂ ಇರುತ್ತೆ ಅವರಿಗೆ ಹೇಳೋದಿಕ್ಕೆ. ಸೊ ಈ ವಿಡಿಯೋನೇ ಸಾಲಲ್ಲ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಸೊ ಇನ್ನೇನಾದ್ರೂ ಹೇಳ್ಬೇಕಾ ಯೋಗೇಂದ್ರ ಅವರೇ? ಇನ್ನೇನಂದ್ರೆ ನಾಟ್ ಇವನ್ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ನಿಮ್ಗೆ ಬೇಕಾಗಿರೋದು ಇದು ಸಿಗುತ್ತೆ. ನಿಮ್ಗೆ ಬರೀ ಇದು ಮಾತ್ರ ಅಲ್ಲ, ಏನು ಕಿಚನ್ ಆಗಿರ್ಬೋದು, ಸ್ಟೇಷನರಿ ಆಗಿಲ್ಲ, ನಿಮ್ಗೆ ಬೇಕಾದ ನಾನ್ ಫುಡ್ ಅಂದ್ರೆ ಡಿಟರ್ಜೆಂಟ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ಡಿಸ್ಪೋಸಬಲ್ ಆಗಿರ್ಬೋದು, ಮತ್ತೆ ನಿಮ್ ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಬೇಸಿಕ್ ಆಗಿ ಏನೇನು ಬೇಕು ಅದೆಲ್ಲ ಕಂಪ್ಲೀಟ್ ಸಿಗುತ್ತೆ. ನೀವು ಓನ್ಲಿ ಇಟ್ಟುವರಿ ಬೇರೆ ಕಡೆ ಎಲ್ಲಿ ಹೋಗ್ಬೇಕು, ಇಲ್ಲಿ ಸ್ವಲ್ಪ ತಗೋಬೇಕು, ಅಲ್ಲಿ ಸ್ವಲ್ಪ ತಗೋಬೇಕು ಅಂತ ಏನಿರಲ್ಲ. ನೀವು ಒಂದ್ಸತಿ ಒಳಗಡೆ ಬರ್ತಿದ್ದಂಗೆ ನಿಮಗೆ ಎಲ್ಲಾ ಸಿಗುತ್ತೆ. ಮೇನ್ ಗ್ರೋಸರಿ ಅಂತ ಬಂದಾಗ, ಗ್ರೋಸರಿ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಂತ ಬಂದಾಗ 99% ನಿಮ್ಗೆ ಏನೇನು ಐಟಮ್ ಬೇಕು ಅದೆಲ್ಲ ಸಿಕ್ಕಿರುತ್ತೆ. ಇವಾಗಿನ ಟ್ರಾಫಿಕ್ ಜಾಮ್ಗಳಲ್ಲಿ ನೀವೇ ನೋಡ್ಬೋದು, ಒಂದ್ಸತಿ ನಾವು ಒಂದಿಷ್ಟು ಕಿಲೋಮೀಟರ್ ದೂರ ಬರ್ತೀವಿ ಅಂದ್ರೆ ಅಲ್ಲೆಲ್ಲೋ ಸ್ಟಕ್ ಆಗ್ಬಿಡ್ತೀವಿ. ಸೊ ಇವಾಗಿನ ಬ್ಯುಸಿ ಲೈಫಲ್ಲಿ, ಟ್ರಾಫಿಕ್ ಜಾಮ್ಸ್ ಅಲ್ಲಿ ನಾವು ಇಲ್ಲೊಂದು ಟೈಮ್ ಕೊಡೋಣ, KPN Fresh ಒಂದು ಟೈಮ್ ಕೊಟ್ಬಿಟ್ಟು ಹೋಗೋಣ, ಅದೇ ವೆಜಿಟೇಬಲ್ಸ್ಗೆ ಒಂದು ಟೈಮು, ಮತ್ತೆ ಇನ್ನೊಂದು ಬೇರೆ ಏನು ಐಟಮ್ ಬೇಕಂದ್ರೆ ಬೇರೆ ಕಡೆ ಹೋಗ್ಬೇಕು, ಹಾಗೆಲ್ಲ ಏನೂ ಇಲ್ಲ. ಸೊ ಒಂದ್ಸತಿ ನೀವು ಮನೆಯಿಂದ ಇಲ್ಲಿ ಬಂದಾಗ ಒಳಗಡೆ ಏನೇನು ಬೇಕು ಆಲ್ ಇನ್ ಒನ್, ಪಿನ್ ಟು ಪಿನ್. ಸೊ ಬೆಳಗ್ಗೆ ಎದ್ದಾಗಿಂದ ಏನೇನು ಬೇಕು, ರಾತ್ರಿ ಮಲಗೋವರೆಗೂ, ಮತ್ತೆ ಮನೆ ಒಳಗಡೆ ಆಗಿರಲಿ, ಮನೆ ಹೊರಗಡೆ ಆಗಿರಲಿ ಯೂಸ್ ಮಾಡೋವಂಥ ಪ್ರಾಡಕ್ಟ್ಸು, ಬಾತ್ರೂಮ್ ಕ್ಲೀನರ್ ಇಂದ ಹಿಡಿದು ಮೇಕಪ್ ಐಟಮ್ಸ್ ಇಂದ ಹಿಡಿದು ಎಲ್ಲ ರೀತಿ ಎಷ್ಟು ನೀವು ಏನೇನು ಯೂಸ್ ಮಾಡ್ತೀರ ಅದೆಲ್ಲ ಇಲ್ಲಿ ಒಳಗಡೆ ಸಿಗುತ್ತೆ KPN Fresh ಒಳಗಡೆ ಅಂತ ಹೇಳ್ಬೋದು ಅಲ್ವಾ? ಹೌದು. ಮತ್ತೆ ಈಗ ಸ್ವಲ್ಪ ಇವಾಗ ಲೇಡೀಸ್ ಏನ್ ಮಾಡಿರ್ಬೋದು, ಹೌಸ್ ವೈಫ್ಸ್ ಏನಿರ್ತಾರೆ, ಸ್ವಲ್ಪ ಸೇವಿಂಗ್ ಮಾಡಬೇಕು, ಮತ್ತೆ ಏನಾದರೂ ಸ್ವಲ್ಪ ಹಣ ಉಳಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಬಂದ್ರೆ ಅವರಿಗೆ ಸೇವಿಂಗ್ ಮಾಡುವಂತ ಐಟಮ್ ತುಂಬಾ ಇರುತ್ತೆ. ಫಾರ್ ಎಕ್ಸಾಂಪಲ್ಸ್ ಈ ಶುಗರ್ಸ್ ಆಗಿರ್ಬೋದು, ಎನರ್ಜಿ ಡ್ರಿಂಕ್ಸ್ ಆಗಿರ್ಬೋದು, ಮತ್ತೆ ನಮ್ಗೆ ಬೇಕಾಗಿರುವಂತ ಗ್ರೋಸರಿ ಆಗಿ ಟೂರ್ದ ಆ ಥರ ದಾಲ್ಗಳಲ್ಲಿ ಏನು ಬೇಕಾಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ರೇಷನ್ ಅಂತ ಬರ್ತಾರೆ, ಆ ರೇಷನ್ ಅಂತ ಬಂದಾಗ ನಮ್ಮ ಹತ್ರ ಸ್ಪೆಷಲಿ ಒಂದಷ್ಟು ಐಟಮ್ಗಳು ಆಫರ್ ಇರುತ್ತೆ. ಲೈಕ್ 50-50 ಬೈ 1 get 1 ಆಗಿರ್ಬೋದು. ಲೈಕ್ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ನಮ್ಮ ಹತ್ರ ಏನು MRP ಇದೆ, ಏನೇ ಪ್ರಾಡಕ್ಟ್ಸ್ ತಗೊಂಡ್ರು 5% ಮಿನಿಮಮ್ ಆಫರ್ ಇದ್ದೇ ಇರುತ್ತೆ. 5% ಮಿನಿಮಮ್ ಆಫರ್ ಇರುತ್ತೆ. 5% 50, 60, 70% ಆಫರ್ ಇರುತ್ತೆ. ಮಿನಿಮಮ್ 5% ಅದು 100% 365 days ಇದ್ದೇ ಇರುತ್ತೆ. ಸೊ ಇದು ನಮಗೋಸ್ಕರನೇ ತೆಗ್ದಿರೋ ಅಂಗಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟೆಲ್ಲ ಕೇಳ್ತಾ ದಿಸ್ ಇಸ್ ಫಾರ್ ಅಸ್, ಸೊ ನಮ್ಮ ಅಂಗಡಿ ಅಂತಾನೆ ಹೇಳ್ಬೋದು. ಇನ್ನು ಇಂಪಾರ್ಟೆಂಟ್ ಅಂದ್ರೆ ತಿಳ್ಕೊಬೇಕು ಅಂತಂದ್ರೆ KPN Fresh. ಸೊ ಓಪನಿಂಗ್ ಟೈಮಿಂಗ್ಸ್, ಕ್ಲೋಸಿಂಗ್ ಟೈಮಿಂಗ್ಸ್ ಹೇಳಿ ಸರ್. ಓಪನಿಂಗ್ ಟೈಮಿಂಗ್ಸ್ 7 o'clock.
ನೀವು 6 o'clock ಬಂದು ಪ್ರೊವೈಡ್ ಇರುತ್ತೆ, ಬಟ್ ಸ್ಟಾಕ್ ಸ್ವಲ್ಪ ಅರೇಂಜ್ ಆಗ್ತಿರುತ್ತೆ, ನೋ ಇಶ್ಯೂಸ್, ನಾವು ಪ್ರೊವೈಡ್ ಮಾಡ್ತೀವಿ. ನಮ್ಗೆ ಈಸಿಯಾಗಿ ಸಿಗೋಕ್ಕೋಸ್ಕರ ಅವ್ರು ಅರೇಂಜ್ ಮಾಡ್ತಾರೆ. ಹೌದು, 7 o'clock ಓಪನ್ ಸ್ಟಾರ್ಟ್ ಆದ್ರೆ 10 o'clock ವರೆಗೂ ಇರುತ್ತೆ. ಕಸ್ಟಮರ್ಸ್ ಯಾರು ಜಾಸ್ತಿ ಬಂದವ್ರಿಗೆ ರಿಯಲ್ ನೀಡುತ್ತೆ ಅಂದ್ರೆ 10:30 ವರೆಗೂ ಎಕ್ಸ್ಟೆಂಡ್ ಮಾಡ್ತೀವಿ. ಸೊ ಅದೇ ಹೇಳ್ತೀನಲ್ವಾ, ನಮಗೋಸ್ಕರ ಅವರು ಎಕ್ಸ್ಟೆಂಡ್ ಮಾಡ್ಕೊಡ್ತಾರೆ ಟೈಮ್ನ, ಅಂದ್ರೆ ಟೈಮ್ ಕೊಡ್ತಾರೆ ಒಳಗೆ ನಾವ್ ಏನೇನ್ ಬೇಕು. ಕೆಲವೊಬ್ರು ಏನಾಗತ್ತೆ ಅಂದ್ರೆ ಕೆಲವು ಸತಿ ನನಗೆ ಆಗಿದೆ. ಸೊ ನನಗೆ ಏನಾದ್ರು ಗೋಧಿ ಹಿಟ್ಟು ಬೇಕು, ಅಲ್ಲೇ ಇರುತ್ತೆ ಬಟ್ ನನಗೆ ಕಾಣಿಸಿರಲ್ಲ. ಸೊ ನಾನ್ ಹುಡುಕ್ತಾ ಇರ್ತೀನಿ, ಬರ್ತಾರೆ, ಮೇಡಮ್ ಏನ್ ಹುಡುಕ್ತಾ ಇದ್ದೀರಾ ಹೇಳಿ ನಮ್ಗೆ. ಇಲ್ಲ ನಾನು ಇಲ್ಲ ಮೇಡಮ್ ನೀವು ಹೇಳಿ ನನಗೆ, ನಾವು ಹುಡ್ಕೊಡ್ತೀವಿ ಅಂತ. ಸೊ ನಂಗೆ ಗೋಧಿ ಹಿಟ್ಟು ಬೇಕು ಅಂತ, ಇನ್ನು ಏನೇ ಆಗಿರ್ಬೋದು, ಅವಾಗ ಮೇಡಮ್ ಇಲ್ಲೇ ಇದೆ ಅಂತ ನಮ್ ಕೈಗೆ ತಂದು ಕೊಡ್ತಾರೆ. ಆ ಫ್ರೆಂಡ್ಲಿ ನೇಚರ್ ನಂಗೆ ತುಂಬಾನೇ ಇಷ್ಟ ಆಗುತ್ತೆ ಇಲ್ಲಿ. ಓಕೆ, ಸೊ ಬೆಳಗ್ಗೆ 7 AM ಟು ನೈಟ್ 10:30 PM ವರೆಗೂ ಓಪನ್ ಇರುತ್ತೆ ಅಂತ ಹೇಳ್ತೀನಿ. ಓಕೆ ಸರ್, ಮತ್ತೆ ಹೇಗೆ ಅನಿಸ್ತು ನೀವು ನಮ್ಮ ಚಾನೆಲ್ ಬಂದು ಮಾತಾಡಿದ್ದು? ನನಗಂತೂ ತುಂಬಾ ಖುಷಿ ಆಗ್ತಿದೆ. ನಮ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಚಾನೆಲ್ ಇಂದ, ನಮಗೂ ತುಂಬಾ ಇಂಪಾರ್ಟೆಂಟ್, ಮತ್ತೆ ಕಸ್ಟಮರ್ಸ್ಗೂ ತುಂಬಾ ಇಂಪಾರ್ಟೆಂಟ್. ಅವ್ರಿಗೆ ಬೇಕಾಗಿರುವಂತ ದಿನದಿ ಎಲ್ಲ ಸಿಗುತ್ತೆ. ಅದೇ ತರ ನಮ್ಗೆ ಕೆಲಸ ಮಾಡ್ತಿದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಜಾಸ್ತಿ ಸಿಗುತ್ತೆ. ಇವಾಗ ನಾರ್ಮಲ್ ಆಗಿ ನಾವು ಕಸ್ಟಮರ್ಸ್ಗೆ ಏನೇನು ಸರ್ವಿಸ್ ಕೊಡ್ತಾ ಇದೀವಿ ಇನ್ನೂ ಚೆನ್ನಾಗಿ ಕೊಡ್ಬೋದು, ಇನ್ನೂ ಜಾಸ್ತಿ ಜನ ಬಂದ್ರೆ ಇನ್ನೂ ಚೆನ್ನಾಗಿ ಕೊಡ್ಬೋದು. ಸೊ ನಮ್ದು ರಿಲೇಶನ್ಶಿಪ್ ಜಾಸ್ತಿ ಆಗುತ್ತೆ ಈ ಏರಿಯಾದಲ್ಲಿ, ಮತ್ತೆ ಜನರ ಜೊತೆ ರಿಲೇಶನ್ಶಿಪ್ ಜಾಸ್ತಿ ಆಗುತ್ತೆ. ಮತ್ತೆ ನಿಮ್ಮಿಬ್ಬರನ್ನ ಮೀಟ್ ಮಾಡಿ, ಸರ್ ಮೇಡಮ್ ನ ಮೀಟ್ ಮಾಡಿ ತುಂಬಾ ಖುಷಿ ಆಗ್ತಿದೆ. ನಿಮ್ದು ಇದೇ ತರ ನಮ್ ಕಡೆ ಸಪೋರ್ಟ್ ಸಿಗ್ಬೇಕು ಅಂತ ನಾನು ಡೆಫಿನೆಟ್ಲಿ. ಸೊ ನಾನ್ ಬರೋದು KPN ಫ್ರೆಶ್ಗೆನೆ ಯಾವಾಗ್ಲೂ. ಸೊ ನಾನೇನ್ ಅನ್ಕೊಂಡಿದೀನಿ ಅಂದ್ರೆ, ಬರೀ ನಾನು ಒಂದ್ 10 ಜನಕ್ಕೆ ಹೇಳ್ಬೋದು, ನನಗೆ ಗೊತ್ತಿರೋ 10 ಜನಕ್ಕೆ ಹೇಳ್ಬೋದು, ಆದ್ರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ವ್ಯೂವರ್ಸ್ಗೆ ಇನ್ನು ಹೆಚ್ಚಾಗಿ ಅವ್ರಿಗೆ ಸ್ಪ್ರೆಡ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ KPN ಫ್ರೆಶ್ ವಿಡಿಯೋನ ಮಾಡೋಕ್ಕೆ ಇಷ್ಟಪಟ್ಟಿದ್ದೀನಿ ನಾನು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇಷ್ಟನ್ನು ಹೇಳ್ತಾ ನಮಸ್ಕಾರ ಅಂತ ಥ್ಯಾಂಕ್ ಯು ಸೋ ಮಚ್ ಅಂತ ಎಲ್ರಿಗೂ ಹೇಳ್ತೀನಿ. ಸೊ ಇವತ್ತಿನ ನನ್ನ ಮಾರ್ನಿಂಗ್ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ದೀಪಾ ರಾಯ ಯೂಟ್ಯೂಬ್ ಚಾನೆಲ್. ಕೀಪ್ ವಾಚಿಂಗ್. ಥ್ಯಾಂಕ್ ಯು.